ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ಸತ್ಯಪ್ರಕಾಶ್. ಆಷಾಢ ಮಾಸದ ಶುಭ ಶುಕ್ರವಾರ ವರಮಹಾಲಕ್ಷ್ಮೀ ದೇವಿಯ ಆರಾಧನೆಗಾಗಿ ಕರುನಾಡಿನ ಮನೆ ಮನೆಗಳು ಸಿಂಗಾರಗೊಳ್ತಾ ಇದೆ. ಅದೇ ರೀತಿ ಸೌಭಾಗ್ಯ, ಸಂಪತ್ತು ಹಾಗೂ ಸಮೃದ್ಧಿಯ ಸಂಕೇತವಾದ ಈ ಹಬ್ಬಕ್ಕೆ ಭಕ್ತರು ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತಾಚರಣೆಯ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಹಾಗೂ ಆಚರಿಸಬೇಕಾದಂತಹ ವಿಧಿ ವಿಧಾನಗಳ ಕುರಿತಾಗಿ, ಇದರ ಜೊತೆಗೆ ಲಕ್ಷ್ಮಿಯ ಒಂದು ಕೃಪೆಗಾಗಿ ಏನೆಲ್ಲ ಮಾಡಬೇಕು ಅನ್ನುವಂತಹ ವಿಚಾರಗಳ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಮಂಡ್ಯ ನಗರದ ಖ್ಯಾತ ಜ್ಯೋತಿಷಿಗಳಾದಂತಹ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮೊದಲಿಗೆ ಈ ವರಮಹಾಲಕ್ಷ್ಮಿ ವ್ರತಾಚರಣೆಗೆ ಇರುವಂತಹ ಪೌರಾಣಿಕ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಮಹಾಲಕ್ಷ್ಮಿಯ ಚರಣಾರವಿಂದಾರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಒಂದು ವಿಶೇಷವಾದಂಥ ವರಮಹಾಲಕ್ಷ್ಮಿಯ ಹಬ್ಬದ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಶ್ರೀ ವರಮಹಾಲಕ್ಷ್ಮಿಯ ವ್ರತ ಅಂದರೆ ತುಂಬ ಸಡಗರ, ವ್ರತಗಳಲ್ಲೆಲ್ಲ ತುಂಬ ಶ್ರೇಷ್ಠವಾದಂತಹ ವ್ರತ, ಮತ್ತು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂತಹ ಈ ವ್ರತ ಇದು. ಮೊದಲನೇದಾಗಿ ಈ ವ್ರತ ಯಾವ ಪುರಾಣದಲ್ಲಿ ಬರುತ್ತೆ ಅಂತ ನೋಡಿದ್ರೆ, ಇದು ಭವಿಷ್ಯೋತ್ತರ ಪುರಾಣದಲ್ಲಿ ನಮಗೆ ಇದರ ಉಲ್ಲೇಖ ಸಿಗುವಂಥದ್ದಾಗುತ್ತೆ. ಮೊದಲನೇದಾಗಿ ನಾವು ಈ ಒಂದು ವ್ರತವನ್ನು ಹೇಗೆ ಮಾಡಬೇಕು, ಇದರ ವಿಧಾನಗಳು ಹೇಗೆ, ಮತ್ತು ಇದರ ಆಚರಣೆಯಿಂದ ಯಾವೆಲ್ಲ ಥರದ ಲಾಭಗಳಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ವ್ರತದ ಮಹಾತ್ಮೆಯನ್ನು ತಿಳಿದುಕೊಂಡ್ರೆ ಆಗ ನಮಗೆ ಅದು ಸುಲಭವಾಗುತ್ತೆ ಎಂಬುದಾಗಿ. ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಸ್ಪಷ್ಟವಾದಂಥ ಉಲ್ಲೇಖವಿದೆ. ಇವತ್ತು ನಾವು ಯಾವ ರೀತಿಯಲ್ಲಿ ವ್ರತಾಚರಣೆಯನ್ನು ಮಾಡ್ತಾ ಇದ್ದೇವೆಯೋ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ನನ್ನ ಭಾವನೆ. ಕೇವಲವಾಗಿ ಸ್ತ್ರೀಯರು ಒಂದು ಕಲಶದ ಚೊಂಬನ್ನು ಇಟ್ಟು ಅದಕ್ಕೆ ಸುಂದರವಾಗಿ ಅಲಂಕಾರಗೊಳಿಸಿ, ಅದಕ್ಕೆ ಕಮಲದ ಹೂವನ್ನು, ಮಲ್ಲಿಗೆ ಹಾರವನ್ನು ಅರ್ಪಣೆ ಮಾಡಿ, ಅದಕ್ಕೆ ತಮ್ಮಲ್ಲಿರತಕ್ಕಂಥ ಎಲ್ಲ ಆಭರಣಗಳನ್ನು ಹಾಕಿ ಬಂದವರೆಲ್ಲ ನೋಡಿ ಚೆನ್ನಾಗಿದೆ, ಲಕ್ಷ್ಮಿಯನ್ನು ಚೆನ್ನಾಗಿ ಕೂರಿಸಿದ್ದೀರಿ ಅಂತ ಹೇಳಿದ್ರೆ ಸಾಕು ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಆದರೆ ವ್ರತದ ನಿಜವಾದ ಕಲ್ಪನೆ ಅದಲ್ಲ. ವ್ರತ ಮಾಡುವಂತಹ ವಿಧಾನವೂ ಕೂಡ ಹಾಗಲ್ಲ. ಆ ವ್ರತ ಮಹಾತ್ಮೆಯನ್ನು ಮೊದಲು ತಿಳ್ಕೊಳ್ಳೋಣ, ಆಗ ನಮಗೆ ಅರ್ಥವಾಗುತ್ತೆ ನಾವು ಹೇಗೆ ವ್ರತವನ್ನು ಮಾಡಬೇಕು, ಲಕ್ಷ್ಮಿ ಯಾವ ವಿಧಾನದಲ್ಲಿ ಪೂಜೆಯನ್ನು ಮಾಡಿದ್ರೆ ನಮಗೆ ಒಲಿಯುವಂಥದ್ದಾಗತ್ತೆ, ಲಕ್ಷ್ಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ಈ ಚಾರುಮತಿಯ ಕಥೆಯನ್ನು ನಾವು ಕೇಳಿಕೊಂಡ್ರೆ ಆಗ ನಮಗೆ ಅರ್ಥವಾಗುವಂಥದ್ದಾಗತ್ತೆ. ಚಾರುಮತಿ ಕುಂಡಿನ ಪಟ್ಟಣದಲ್ಲಿರತಕ್ಕಂತಹ ಒಬ್ಬ ಪತಿವ್ರತಾ ಸ್ತ್ರೀ. ಆಕೆಯ ಲಕ್ಷಣವನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಆಕೆ ಪತಿವ್ರತೆಯಾಗಿರ್ತಾಳೆ. ಪತಿಯ ಸೇವೆಯನ್ನು ನಿಷ್ಕಲ್ಮಶ ಭಾವದಿಂದ ಆಕೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆ ಮೃದುಭಾಷಿಣಿ, ಅತ್ಯಂತ ಮೃದುವಾಗಿ ಮಾತನ್ನಾಡ್ತಾಳೆ. ಇನ್ನು ತನ್ನ ಅತ್ತೆ ಮಾವಂದಿರ ಸೇವೆಯನ್ನು, ಗುರು ಹಿರಿಯರ ಸೇವೆಯನ್ನು ಆಕೆ ಶುಶ್ರೂಷೆಯ ರೂಪದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಆಕೆ ಬಂಧು ಬಾಂಧವರನ್ನ ಅತ್ಯಂತ ಆದರದಿಂದ ಸತ್ಕಾರವನ್ನು ಮಾಡ್ತಾಳೆ. ಈ ರೀತಿಯಲ್ಲಿ ಒಳ್ಳೆಯ ಗುಣವನ್ನು ಹೊಂದಿರ್ತಾಳೆ, ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾಳೆ. ಆಕೆಗೆ ಒಂದು ದಿನ ಒಂದು ಸ್ವಪ್ನ ಕಾಣುತ್ತಂತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಆಕೆಗೆ ಪ್ರತ್ಯಕ್ಷವಾಗ್ತಾಳೆ. ಆ ಮಹಾಲಕ್ಷ್ಮಿ ಆ ಚಾರುಮತಿಗೆ ದರ್ಶನವನ್ನು ಕೊಡ್ತಾಳೆ. ನಿನ್ನ ಈ ಸದ್ಗುಣಗಳಿಗೆ ಮೆಚ್ಚಿ ನಾನು ದರ್ಶನವನ್ನು ಕೊಡ್ತಾ ಇದ್ದೇನೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮುಂಚೆ ಬರತಕ್ಕಂತಹ ಶುಕ್ರವಾರದಂದು ನೀನು ನನ್ನ ಆರಾಧನೆಯನ್ನು ಮಾಡು. ಅದರಿಂದ ನಿನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ತೇನೆ, ನಿನ್ನ ದುಃಖ ದಾರಿದ್ರ್ಯಗಳನ್ನು ನೀಗಿಸ್ತೇನೆ, ನಿನಗೆ ಸಕಲ ಸೌಭಾಗ್ಯಗಳನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಮಹಾಲಕ್ಷ್ಮಿ ಹೇಳಿದ ರೀತಿಯಲ್ಲಿ ಆಕೆಗೆ ಒಂದು ಸ್ವಪ್ನ ಕಾಣುತ್ತೆ. ಆ ಸ್ವಪ್ನದಲ್ಲಿ ಆಕೆ ಚಾರುಮತಿ ಮಹಾಲಕ್ಷ್ಮಿನ ಸ್ತುತಿ ಮಾಡ್ತಾಳಂತೆ. ಹರಿಪ್ರಿಯೆ, ಯಾರು ನಿನ್ನ ಕೃಪಾಕಟಾಕ್ಷಕ್ಕೆ ಒಳಗಾಗ್ತಾರೋ ಅಂಥವರೇ ಧನ್ಯರು, ಅವರೇ ಮಾನ್ಯರು, ಅವರೇ ಯೋಗ್ಯರು ಎಂಬುದಾಗಿ. ಯಾರು ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಒಳಪಡ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ಕೂಡ ಕಾಲಕಾಲಕ್ಕೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ನಿನ್ನ ದರ್ಶನ ನನಗೆ ಇವತ್ತಾಗಿದೆ, ನಿನ್ನ ಕೃಪೆ ನನ್ನ ಪಾಲಿಗೆ ಆಗಿದೆ. ಹಾಗಾಗಿ ಈ ಒಂದು
ವ್ರತವನ್ನ ತಪ್ಪದೆ ನಾನು ನಿನ್ನ ಸೇವೆಯ ರೂಪದಲ್ಲಿ ಮಾಡ್ತೇನೆ ಎಂಬುದಾಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ರಾತ್ರಿ ಮತ್ತೆ ನಿದ್ದೆ ಮಾಡೋದಿಲ್ಲ ಚಾರುಮತಿ. ಎದ್ದು ಕುಳಿತು ದೇವಿಯ ಸ್ತುತಿಯನ್ನು ಮಾಡ್ತಾಳೆ. ಯಾಕೆಂದ್ರೆ ದೇವಿ ಸ್ತುತಿ ಪ್ರಿಯೆ. ಹಾಗಾಗಿ ಸ್ತುತಿಯನ್ನ ಮಾಡ್ತಾ ಮಾಡ್ತಾ ಬೆಳಗಾಗ್ತಾ ಇದ್ದ ಹಾಗೆ ಈ ಒಂದು ಶುಭ ಸುದ್ದಿಯನ್ನ, ತನ್ನ ಸ್ವಪ್ನ ವೃತ್ತಾಂತವನ್ನ ಎಲ್ಲರನ್ನ ಕರೆದು ಆಕೆ ಎಲ್ಲರಿಗೆ ಹೇಳ್ತಾಳಂತೆ. ಎಲ್ಲರೂ ಕೂಡ ಅತ್ಯಂತ ಸಂತೋಷ ಪಡ್ತಾರೆ. ಎಲ್ಲ ಪತಿವ್ರತಾ ಸ್ತ್ರೀಯರು ಸೇರ್ಕೊಳ್ತಾರೆ. ಅವರಿಗೆಲ್ಲ ಆಗ ಕಾತರ ಪ್ರಾರಂಭವಾಗತ್ತಂತೆ. ಯಾವಾಗ ಶ್ರಾವಣ ಮಾಸ ಬರುತ್ತೆ ಎಂಬುದಾಗಿ ಕಾತರದಿಂದ ಕಾಯ್ತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷ ಇನ್ನೇನು ಪ್ರಾರಂಭವಾಗತ್ತೆ. ಆ ಹುಣ್ಣಿಮೆಯ ಹಿಂದಿನ ಆ ಶುಕ್ರವಾರದಂದು ಅವರೆಲ್ಲ ಕೂಡ ಸೇರಿಕೊಂಡವರಾಗಿ ಈ ಒಂದು ವರಮಹಾಲಕ್ಷ್ಮಿಯ ವ್ರತವನ್ನ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸಂಭ್ರಮ ಸಡಗದಿಂದ ಆಚರಣೆಯನ್ನು ಮಾಡ್ತಾರೆ. ಮಹಾಲಕ್ಷ್ಮಿಯನ್ನ ಕಲಶದಲ್ಲಿ ಸ್ಥಾಪನೆಯನ್ನ ಮಾಡಿ 16 ರೀತಿಯ ಉಪಚಾರ ಪೂಜೆಯನ್ನೆಲ್ಲವನ್ನ ಸಮರ್ಪಣೆ ಮಾಡಿ ತುಪ್ಪದಿಂದ ಮಾಡಿದಂತಹ 12 ಬಗೆಯ ಭಕ್ಷ್ಯವನ್ನ ನೈವೇದ್ಯವನ್ನ ಮಾಡ್ತಾರಂತೆ. ಹಾಗೆ ಪತಿವ್ರತ ಸ್ತ್ರೀಯರನ್ನೆಲ್ಲವನ್ನ ತಮ್ಮ ಮನೆಗೆ ಆಹ್ವಾನ ಮಾಡ್ತಾರಂತೆ. ಮಂಗಲ ದ್ರವ್ಯಗಳನ್ನು ಅವರಿಗೆ ದಾನ ಮಾಡ್ತಾರಂತೆ. ಹಾಗೆ ಸಮೀಪದ ದೇವಾಲಯಕ್ಕೆ ತೆರಳಿ ಅಲ್ಲಿ ಆ ಒಂದು ಅರ್ಚಕರಿಗೆ, ವಿಪ್ರರಿಗೆ ಫಲತಾಂಬೂಲ ದಕ್ಷಿಣೆಯನ್ನು ದಾನ ಮಾಡ್ತಾರಂತೆ. ಈ ಪ್ರಕಾರವಾಗಿ ಈ ಒಂದು ವರಮಹಾಲಕ್ಷ್ಮಿಯ ವ್ರತವನ್ನ ಮಾಡಿದಂತಹ ಆ ಪತಿವ್ರತ ಸ್ತ್ರೀಯರು ತಮ್ಮೆಲ್ಲ ಥರದ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡವರಾಗಿ ಅನೇಕ ವಿಧದ ಸೌಭಾಗ್ಯವನ್ನ, ಜೊತೆಗೆ ಅನೇಕ ವಿಧದ ಧನ ಧಾನ್ಯಾದಿಯನ್ನ, ಹಾಗೆ ಎಲ್ಲ ಥರದ ವಸ್ತು ವಾಹನಾದಿಗಳನ್ನ ಎಲ್ಲವನ್ನ ಪಡೆದುಕೊಳ್ತಾರಂತೆ. ಆಭರಣಾದಿಗಳನ್ನೆಲ್ಲವನ್ನು ಪಡೆದುಕೊಳ್ತಾರಂತೆ. ಈ ಪ್ರಕಾರವಾಗಿ ಈ ಒಂದು ವರಮಹಾಲಕ್ಷ್ಮಿಯ ವ್ರತ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಲಕ್ಷ್ಮಿಯ ಆರಾಧನೆ ಅಂದರೆ ನಮಗೆಲ್ಲ ಕೂಡ ತುಂಬ ಸಂಭ್ರಮ. ಹಾಗಾಗಿ ಈ ವರಮಹಾಲಕ್ಷ್ಮಿಯನ್ನ ಆಚರಣೆ ಮಾಡುವಂಥ ವಿಧಾನ ಇತ್ಯಾದಿಯನ್ನೆಲ್ಲವನ್ನ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಇನ್ನು ಈ ವರಮಹಾಲಕ್ಷ್ಮಿಯನ್ನ ಕಳಸದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಲಾಗತ್ತೆ. ಹಾಗಾಗಿ ಇದರ ಒಂದು ವಿಧಿವಿಧಾನಗಳ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಯಾವುದೇ ಒಂದು ಪೂಜೆಯನ್ನ ಅಥವಾ ವ್ರತವನ್ನ ನಾವು ದೇವರನ್ನ ಆವಾಹನೆಯನ್ನ ಮಾಡಬೇಕಾದ್ರೆ ಅಲ್ಲಿ ಕಲಶವನ್ನ ಸ್ಥಾಪನೆ ಮಾಡಿಯೇ ಮಾಡುವಂಥದ್ದಿರುತ್ತೆ. ಶುದ್ಧವಾಗಿ ಒಂದು ಮನೆಯ ಮೇಲೆ ರಂಗವಲ್ಲಿಯನ್ನ ರಚನೆ ಮಾಡಿ ಅಷ್ಟದಳವನ್ನ ಹಾಕಿ ಅಲ್ಲಿ ರಂಗವಲ್ಲಿಯನ್ನು ಹಾಕಿ ಅದರ ಮೇಲೆ ಬಾಳೆ ಎಲೆಯನ್ನು ಅಥವಾ ಬೆಳ್ಳಿಯ ತಟ್ಟೆಯನ್ನು ಇತ್ಯಾದಿಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ 3/4 ಭಾಗ ಮಾತ್ರ ನೀರನ್ನು ತುಂಬಿ ಅದರ ಒಳಗಡೆಯಲ್ಲಿ ಧನವನ್ನು, ಅಂದರೆ ಬೆಳ್ಳಿಯ ನಾಣ್ಯವನ್ನು ಅಥವಾ ಬಂಗಾರದ ನಾಣ್ಯವೋ ಅಥವಾ ಇಲ್ಲಿ ನಮ್ಮ ನಿತ್ಯ ಬಳಕೆಯಲ್ಲಿರತಕ್ಕಂತಹ ನಾಣ್ಯವನ್ನು ಅದರಲ್ಲಿ ಹಾಕಿ ಹೂವು, ಗಂಧ, ಅಕ್ಷತ, ಪುಷ್ಪ, ಗರಿಕೆ ಎಲ್ಲವನ್ನು ಸಮರ್ಪಣೆ ಮಾಡಿ, ಮತ್ತು ನಿಮ್ಮಲ್ಲಿರತಕ್ಕಂತಹ ವಿಶೇಷ ಪದಾರ್ಥಗಳೇನಾದರೂ ಇದ್ದರೆ ಕಮಲದ ಬೀಜಾದಿಗಳು ಅಥವಾ ಕವಡೆಯೋ ಇತ್ಯಾದಿಯಾಗಿದ್ದರೆ ಅದನ್ನು ಕೂಡ ಅದರಲ್ಲಿ ಹಾಕಿ ಆ ನಂತರದಲ್ಲಿ ಅದಕ್ಕೆ ವೀಳ್ಯದೆಲೆಯನ್ನು ಅಥವಾ ಮಾವಿನ ಸೊಪ್ಪಾದರೂ ಸರಿ ಅದನ್ನು ಹಾಕಿ ಅದರಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಪುಷ್ಪಗಳಿಂದ ಮತ್ತು ಆಭರಣಗಳಿಂದ ಅಲಂಕಾರವನ್ನು ಮಾಡುವಂಥದ್ದು. ಮಹಾಲಕ್ಷ್ಮಿಯನ್ನು ಭಕ್ತಿಪೂರ್ವಕವಾಗಿ ಮಂತ್ರೋಕ್ತವಾಗಿ ನಿಮಗೆ ಯಾವುದಾದ್ರೂ ಸ್ತೋತ್ರಾದಿಗಳು ಬಂದರೆ ಆ ಸ್ತೋತ್ರವನ್ನು ಹೇಳಿ ಅಲ್ಲಿ ಆವಾಹನೆಯನ್ನು ಮಾಡುವಂಥದ್ದು. ಆ ನಂತರ 16 ರೀತಿಯ ಉಪಚಾರ ಪೂಜೆ, ಅದು ನಿಮಗೆ ಸಾಧ್ಯವಾಗದೇ ಇದ್ದರೆ ಪಂಚೋಪಚಾರ ಪೂಜೆಯನ್ನಾದರೂ ಕೂಡ ಸಮರ್ಪಣೆ ಮಾಡುವಂಥದ್ದು. ಪುಷ್ಪ, ಗಂಧ, ಧೂಪ, ದೀಪ, ನೈವೇದ್ಯ ಎಂಬುದಾಗಿ 5 ಥರದ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿ ಪತಿವ್ರತ ಸ್ತ್ರೀಯರನ್ನ ಮನೆಗೆ ಆಹ್ವಾನವನ್ನು ಮಾಡಿ ಅವರಿಗೆ ಮಂಗಲ ದ್ರವ್ಯವನ್ನು ದಾನ ಮಾಡಿದ್ದಲ್ಲಿ ಈ ಒಂದು ಮಹಾಲಕ್ಷ್ಮಿಯ ಸಂಪ್ರೀತಿ ನಮಗೆ ಪ್ರಾಪ್ತಿಯಾಗುವಂಥದ್ದು. ಇನ್ನು ಈ ಲಕ್ಷ್ಮಿಯ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದ್ರೆ ಯಾವ ಶುಭ ಸಮಯದಲ್ಲಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಶುಭವಾಗತ್ತೆ ಅಂತ? ಯಾವುದೇ ಒಂದು ಪೂಜೆಗೆ, ವ್ರತಕ್ಕೆ ಬ್ರಾಹ್ಮಿ ಸಮಯ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ 4 ಗಂಟೆಯಿಂದ ಬೆಳಗಿನ ಜಾವ 4ರಿಂದ 7 ಗಂಟೆಯ ಸಮಯ ಅತ್ಯಂತ ಪ್ರಶಸ್ತವಾದಂತಹ ಕಾಲ. ಇನ್ನು ಕೆಲವು ಅನಿವಾರ್ಯತೆಯಿಂದ ಅದು ಸಾಧ್ಯವಾಗದೇ ಇದ್ರೆ 9 ಗಂಟೆಯಿಂದ 10:30 ಸಮಯ, ಅದು ಸಾಧ್ಯವಾಗದೇ ಇದ್ದವರಿಗೆ 12ರಿಂದ 1 ಗಂಟೆಯ ಸಮಯ. ಇನ್ನೂ ಇಲ್ಲ ನಾವು ಸಾಯಂಕಾಲ ಮಾಡ್ತೀವಿ ಅಂತಾದರೆ ಸಂಜೆ 4:45 ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಸಮಯ. ಇನ್ನು ಈ ವರಮಹಾಲಕ್ಷ್ಮಿಯ ವ್ರತಾಚರಣೆಯಲ್ಲಿ ಯಾವ ರೀತಿಯ ಒಂದು ಸಂಕಲ್ಪವನ್ನ ಮಾಡಿದ್ರೆ ಒಳಿತು ಗುರುಗಳೇ? ವಿಶೇಷವಾಗಿ
ಮಹಾಲಕ್ಷ್ಮಿಯ ಕೃಪೆಯಿಂದಾಗಿ ನಮಗೆ ಸೌಭಾಗ್ಯಗಳು ಬೇಕು. ಸ್ತ್ರೀಯರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸೌಭಾಗ್ಯ, ಹಾಗೆ ಧನ, ಧಾನ್ಯ ಸಮೃದ್ಧಿ, ಅನಂತರದಲ್ಲಿ ವಸ್ತು ಉಪಕರಣಗಳು, ಹಾಗೆ ವಾಹನಗಳು, ಆಭರಣಗಳು ಇತ್ಯಾದಿಯಾಗಿ ಸುಖ ಶಾಂತಿಯಾದಿಗಳು ಈ ಎಲ್ಲ ಕೂಡ ಲಕ್ಷ್ಮಿಯಿಂದಲೇ ಸಿಗುವಂಥದ್ದು. ಹಾಗಾಗಿ ನಮಗೆ ಸೌಭಾಗ್ಯ ಪ್ರಾಪ್ತಿಯಾಗಲಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾಪ್ತಿಯಾಗಲಿ, ಧನ ಕನಕ ವಸ್ತು ವಾಹನಾದಿಯಾಗಿರತಕ್ಕಂಥ ಎಲ್ಲ ಥರದ ಸೌಭಾಗ್ಯಗಳು ನಮಗೆ ಪ್ರಾಪ್ತಿಯಾಗಲಿ, ಈ ಪ್ರಕಾರವಾಗಿ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಎಲ್ಲ ವಿಧದ ಸೇವೆಯನ್ನು ಸಮರ್ಪಣೆ ಮಾಡುವಂಥದ್ದು. ಇನ್ನು ಮನೆಯಲ್ಲಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಲಕ್ಷ್ಮಿಯ ಕೃಪೆ ಮನೆಯಲ್ಲಿ ಸದಾ ಇರಬೇಕು ಅಂತ ಹೇಳಿದ್ರೆ ಯಾವ ಒಂದು ಸರಳ ಕಾರ್ಯಗಳನ್ನ ಮಾಡಿದ್ರೆ ಒಳ್ಳೆಯದು ಗುರುಗಳೇ? ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ. ಲಕ್ಷ್ಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ನಾವು ಹೇಗಿರಬೇಕು ಅನ್ನುವಂಥದ್ದು. ನಾನು ಮೊದಲೇ ಹೇಳಿದ ಹಾಗೆ ವರ್ಷದಲ್ಲಿ ಒಂದು ದಿನ ಬರತಕ್ಕಂಥ ಈ ಒಂದು ವ್ರತವನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ನಮಗೆಲ್ಲವೂ ಸಿಕ್ಬಿಡುತ್ತೆ ಅನ್ನುವಂಥದ್ದಲ್ಲ. ಈ ಒಂದು ಪುರಾಣದ ಕಥೆಯಲ್ಲಿ ಹೇಳಿದ ಹಾಗೆ ಚಾರುಮತಿಯ ಸ್ತ್ರೀಯ ಲಕ್ಷಣವನ್ನು ಹೇಳುವಾಗ ಒಬ್ಬ ಸ್ತ್ರೀ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಆಕೆ ಮೊದಲನೇದಾಗಿ ಪತಿವ್ರತೆಯಾಗಿರಬೇಕು, ಪತಿ ಸೇವೆಯನ್ನು ಚೆನ್ನಾಗಿ ಮಾಡುವಂಥದ್ದನ್ನು ಮಾಡಬೇಕು. ಇನ್ನು ಆಕೆ ಮೃದುಭಾಷಿಣಿಯಾಗಿರಬೇಕು, ಇನ್ನೊಬ್ಬರಿಗೆ ಬೇಸರವಾಗತಕ್ಕಂತಹ ರೀತಿಯ ಮಾತುಗಳನ್ನು ಆಡಬಾರದು. ಇನ್ನು ಒಳ್ಳೆಯ ಮನಸ್ಸನ್ನು ಹೊಂದಿರಬೇಕು, ಮನಸ್ಸಿನಲ್ಲಿ ಎಲ್ಲದರ ಬಗೆಗೆ ಒಳ್ಳೆಯದನ್ನೇ ಬಯಸಬೇಕು. ಇನ್ನು ಗುರು ಹಿರಿಯರ ಹಾಗೆ ಅತ್ತೆ ಮಾವಂದಿರ ಶುಶ್ರೂಷೆಯನ್ನು ಮಾಡಬೇಕು. ಯಾರೆಲ್ಲ ವೃದ್ಧರು ಮನೆಯಲ್ಲಿದ್ದರೆ ಅವರ ಸೇವೆಯನ್ನು ಬೈಕೊಂಡು ಮಾಡೋದಲ್ಲ, ಅದನ್ನು ಸಂತೋಷದಿಂದಲೇ ಮಾಡಬೇಕು. ಇನ್ನು ಬಂಧು ಬಾಂಧವರನ್ನು, ನಮ್ಮ ಮನೆಗೆ ಯಾವಾಗಲೂ ಅನೇಕರು ಅತಿಥಿ ಇತ್ಯಾದಿಗಳು ಬರುವಂಥದ್ದಿರುತ್ತೆ. ಬಂಧು ಬಾಂಧವರು ಬಂದು ಒಂದೆರಡು ದಿನ ನಮ್ಮಲ್ಲಿ ಉಳಿದುಕೊಂಡು ಹೋಗುವಂಥದ್ದಿರುತ್ತೆ. ಅಂತಹ ಸಮಯದಲ್ಲಿ ಬೇಸರ ಮಾಡಿಕೊಳ್ಳದೆ ನಾವು ಅವರನ್ನು ಆತಿಥ್ಯವನ್ನು ಚೆನ್ನಾಗಿ ಮಾಡಬೇಕು. ಈ ಎಲ್ಲ ಗುಣವನ್ನು ಯಾವ ಸ್ತ್ರೀ ರೂಢಿಸಿಕೊಳ್ತಾಳೋ ಆಗ ಅಂತಹ ಸ್ತ್ರೀಗೆ ಮಹಾಲಕ್ಷ್ಮಿಯ ಕೃಪೆ ಚೆನ್ನಾಗಿ ಆಗುವಂಥದ್ದಾಗತ್ತೆ. ಹಾಗಾಗಿ ವ್ರತಾಚರಣೆಯಿಂದ ಮಾಡಿ, ಸಂಭ್ರಮದಿಂದ ಆಚರಣೆಯನ್ನು ಮಾಡಿ, ಸಡಗರದಿಂದ ಆಚರಣೆಯನ್ನು ಮಾಡಿ, ಆದರೆ ಅದರ ಹಿಂದಿರತಕ್ಕಂತಹ ಸತ್ಯ ನಾವು ಯಾವುದನ್ನು ಅಳವಡಿಸಿಕೊಳ್ಳಬೇಕೋ, ಹಬ್ಬದ ಆಚರಣೆಗೆ ಇರತಕ್ಕಂತಹ ಯಾವ ವಿಧಿವಿಧಾನಗಳಿದೆಯೋ, ಜೊತೆಗೆ ಯಾವ ಗುಣಲಕ್ಷಣಗಳಿದೆಯೋ ಅದರೆಲ್ಲವನ್ನು ಕೂಡ ಸ್ವತಃ ನಾವು ರೂಢಿಸಿಕೊಂಡಾಗ ಮಾತ್ರ ಲಕ್ಷ್ಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಇನ್ನು ಈ ವ್ರತವನ್ನ ಆಚರಿಸುವಾಗ ಮಹಿಳೆಯರು ಗಮನಿಸಬೇಕಾದಂತಹ ಒಂದಷ್ಟು ಅಂಶಗಳಂತೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಹೌದು, ಪತಿವ್ರತ ಸ್ತ್ರೀಯರು ಈ ಒಂದು ವ್ರತವನ್ನು ಆಚರಣೆ ಮಾಡುವಂಥದ್ದು. ಗೃಹಿಣಿ ಮೊದಲು ತನ್ನ ಮನೆಯ ನಿತ್ಯ ಕಾರ್ಯವನ್ನು ಪೂರೈಸಿಕೊಳ್ಳಬೇಕು. ಬಾಗಿಲನ್ನು ತೊಳೆದು ರಂಗವಲ್ಲಿ ಹಾಕುವಂಥದ್ದು, ಹಾಗೆ ಹೊಸ್ತಲನ್ನು ತೊಳೆದು ರಂಗವಲ್ಲಿ ಹಾಕುವಂಥದ್ದು, ಮನೆಯ ನಿತ್ಯ ಪೂಜೆಯನ್ನು ಮುಗಿಸ್ತಕ್ಕಂಥದ್ದು, ಶುದ್ಧಳಾಗಿ ತಲೆ ಸ್ನಾನ ಇತ್ಯಾದಿಯನ್ನೆಲ್ಲವನ್ನು ಮಾಡ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಮುಗಿಸಿಕೊಂಡವಳಾಗಿ ಆಕೆ ಶುಭ್ರ ಮನಸ್ಕಳಾಗಿ, ಸಮಾಧಾನ ಮನಸ್ಕಳಾಗಿ ಮುಂದಿನ ಈ ಒಂದು ವರಲಕ್ಷ್ಮಿಯ ಆರಾಧನೆಯನ್ನು ನೆರವೇರಿಸಬೇಕು. ಹಾಗೆ ವಿಶೇಷವಾಗಿ ಇದರಲ್ಲಿ ಈ ಪೂಜೆಯಲ್ಲಿ ಸುಮಂಗಲಿಯರನ್ನು, ಪತಿವ್ರತ ಸ್ತ್ರೀಯರನ್ನು ಆಹ್ವಾನವನ್ನು ಮಾಡಿ ಮಂಗಳ ದ್ರವ್ಯವನ್ನು ದಾನ ಮಾಡಬೇಕು. ಈ ಒಂದು ವ್ರತದ ಮಹಾತ್ಮೆಯೇ ಅದು. ಮಂಗಳ ವಸ್ತುಗಳನ್ನು ದಾನ ಮಾಡಿದಷ್ಟು ಕೂಡ ನಮ್ಮ ಸೌಭಾಗ್ಯಾದಿಗಳು ವೃದ್ಧಿಯಾಗುವಂಥದ್ದಾಗುತ್ತೆ. ಹಾಗಾಗಿ ಗೃಹಿಣಿ ತನ್ನ ಗೃಹ ಕೃತ್ಯವನ್ನು ಮುಗಿಸಿದವಳಾಗಿ ಆ ನಂತರದಲ್ಲಿ ಈ ಒಂದು ಸೇವೆಯನ್ನು, ವರಲಕ್ಷ್ಮಿ ವ್ರತಾರಾಧನೆಯನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡಬೇಕು. ಹಾಗೆ ಈ ಹಬ್ಬದಂದು ಅದೇ ಈಗ ನೀವು ಹೇಳಿದ್ರಿ ಮಂಗಳ ದ್ರವ್ಯಗಳನ್ನ ದಾನ ಮಾಡಬೇಕು ಅಥವಾ ಯಾವ ಒಂದು ಸೇವೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು, ಶುಭ ಫಲ ಸಿಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ. ಮಂಗಳ ದ್ರವ್ಯ ಅಂತಂದ್ರೆ ವಸ್ತ್ರ ದಾನ ಮಾಡುವಂಥದ್ದು, ಬಳೆಯನ್ನು ದಾನ ಮಾಡುವಂಥದ್ದು, ಮತ್ತೆ ಕುಂಕುಮ ಅರಿಶಿನವನ್ನು ದಾನ ಮಾಡುವಂಥದ್ದು, ಫಲವನ್ನು ದಾನ ಮಾಡ್ತಕ್ಕಂಥದ್ದು, ದಕ್ಷಿಣೆ ಅಂದರೆ ಹಣವನ್ನು ದಾನ ಮಾಡ್ತಕ್ಕಂಥದ್ದು, ಪುಷ್ಪವನ್ನು ದಾನ ಮಾಡ್ತಕ್ಕಂಥದ್ದು. ಈ ಪ್ರಕಾರವಾಗಿ ಯಾವೆಲ್ಲ ವಸ್ತುವನ್ನು ನಾವು ದಾನ ಮಾಡ್ತೇವೋ ಅದೆಲ್ಲ ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಸಾಧ್ಯವಾದಷ್ಟು ಜನರಿಗೆ
ಸೀರೆಯನ್ನು ಕೊಡ್ತಕ್ಕಂಥವ್ರು ಸೀರೆ ಕೊಡಿ. ನಿಮಗಿಲ್ಲ ಬ್ಲೌಸ್ ಪೀಸ್ ನಾನು ಕೊಡ್ತೀನಿ ಅನ್ನುವಂಥದ್ದಿದ್ರೆ ಬ್ಲೌಸ್ ಪೀಸ್ ಕೊಡಿ. ಇಲ್ಲ ನಾನು ಕೇವಲ ತಾಂಬೂಲದಲ್ಲಿ ಒಂದು ಹಣ್ಣನ್ನು ಇಟ್ಟು ಅದನ್ನು ದಾನ ಮಾಡ್ತೀನಿ ಅಂತಂದರೆ ಅದನ್ನು ಮಾಡಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ. ಅದನ್ನು ಏನನ್ನು ಮಾಡ್ತೀರೋ ಅದನ್ನು ಸಮಾಧಾನ ಮನಸ್ಸಿನಿಂದ ಮಾಡಿ, ಸಂತೋಷದಿಂದ ಮಾಡಿ. ಆಗ ಲಕ್ಷ್ಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಹೇಳಿ ತುಂಬ ವೈಭೋಗದಿಂದ ಒಂದು ಅದ್ಧೂರಿತನದಿಂದ ಲಕ್ಷ್ಮಿಗೆ ಸೀರೆ ಉಡ್ಸೋದಾಗಿರ್ಬೋದು ಅಥವಾ ಅದಕ್ಕೆ ಅಲಂಕಾರ ಮಾಡೋದಾಗಿರ್ಬೋದು, ಆ ಥರದ್ದೆಲ್ಲ ಕೆಲಸಗಳನ್ನ ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಹಾಗಾಗಿ ನಿಜಕ್ಕೂ ಆ ಥರದ್ದು ಒಂದು ಆಡಂಬರದ ಅವಶ್ಯಕತೆ ಇದೆಯಾ ಅಥವಾ ಸರಳವಾಗಿ ಆಚರಿಸಿದ್ರು ಕೂಡ ಲಕ್ಷ್ಮಿ ಒಲಿತಾಳೆ ಅನ್ನುವಂಥದ್ದು ಇದೆಯಾ ಗುರುಗಳೇ? ಯಾವುದೇ ಒಂದನ್ನ ಆಚರಣೆ ಮಾಡೋದಕ್ಕೆ ಶಕ್ತಿಯಾನುಸಾರ ಮಾಡಬೇಕು ಅಂತ ಹೇಳುತ್ತೆ. ಒಬ್ಬ ಹೇರಳವಾಗಿ ಸಂಪತ್ತನ್ನು ಹೊಂದಿದಂತಹ ಶ್ರೀಮಂತ ಸರಳವಾದಂಥ ಆಚರಣೆಯನ್ನು ಮಾಡಬಾರ್ದು. ಹಾಗೆ ಒಬ್ಬ ಬಡವ ಸಾಲವನ್ನು ಮಾಡಿ ಇತ್ಯಾದಿಯಾಗಿ ಆಡಂಬರದ ವಿಜೃಂಭಣೆ ಪೂಜೆಯನ್ನು ಮಾಡುವಂಥದ್ದು ಆಗಬಾರ್ದು. ಅವರವರ ಶಕ್ತಿಯಾನುಸಾರವಾಗಿ ಅದನ್ನೆಲ್ಲವನ್ನು ಮಾಡಬೇಕು. ಹಾಗಾಗಿ ನಮಗೆ ಯಾವ ಪ್ರಮಾಣದ ಶಕ್ತಿ ಇದೆಯೋ ಆ ಶಕ್ತಿಯಿಂದ ನಾವು ಎಲ್ಲ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಲಕ್ಷ್ಮಿ ಅಲಂಕಾರ ಪ್ರಿಯ ಹೌದು. ಲಕ್ಷ್ಮಿಗೆ ವಿಶೇಷವಾದಂತಹ ಪರಿಮಳಯುಕ್ತ ಪುಷ್ಪವನ್ನೇ ಹಾಕಬೇಕು. ಮತ್ತೆ ಕಮಲದ ಪುಷ್ಪ ಲಕ್ಷ್ಮಿಗೆ ಅತ್ಯಂತ ಪ್ರೀತಿ. ಹಾಗೆ ಆನಂತರದಲ್ಲಿ ಲಕ್ಷ್ಮಿಗೆ ಉತ್ತಮವಾದಂಥ ವಸ್ತ್ರವನ್ನೇ ಸಮರ್ಪಿಸಬೇಕು. ಇದೆಲ್ಲ ಸತ್ಯವೇ. ಆದರೆ ನಾವು ಯಾವ ಶಕ್ತಿಯನ್ನು ಹೊಂದಿದ್ದೇವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಆ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಇನ್ನು ಪ್ರಸಾದದ ರೂಪದಲ್ಲಿ ಲಕ್ಷ್ಮಿಗೆ ಯಾವ ಒಂದು ಪ್ರಸಾದ ತುಂಬಾ ಪ್ರಿಯವಾದದ್ದು ಗುರುಗಳೇ? ವಿಶೇಷವಾಗಿ ತುಪ್ಪದಿಂದ ಮಾಡಿದಂತಹ ಭಕ್ಷ್ಯವನ್ನ ನೈವೇದ್ಯ ಮಾಡಬೇಕು ಅಂತ ಹೇಳುತ್ತೆ. ನೈವೇದ್ಯವನ್ನ 12 ವಿಧದ ಭಕ್ಷ್ಯವನ್ನ ನೈವೇದ್ಯ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ನಿಮಗೆ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯವಾದಂತಹ ಗೋಧಿಯಿಂದ ಮಾಡತಕ್ಕಂತಹ ಸಜ್ಜಿಗೆ ಇತ್ಯಾದಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬಹುದು. ಅಥವಾ ಇನ್ನೇನಾದರೂ ವಿಶೇಷ ಭಕ್ಷ್ಯವನ್ನು ತುಪ್ಪದಿಂದ ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಬಂದಿದ್ದಿದ್ರೆ ಅದನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡಬಹುದು. ಏನೂ ಇಲ್ಲ ಅಂತಂದ್ರೆ ಕೇವಲ ಫಲವನ್ನು, ಹಣ್ಣು ಇತ್ಯಾದಿಯನ್ನಾದರೂ ಕೂಡ ನೈವೇದ್ಯವನ್ನು ಮಾಡಬಹುದು. ಇನ್ನು ಈ ದೇವಿಯ ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿದ್ವಿ, ಅದನ್ನ ಎಷ್ಟು ದಿನಗಳ ನಂತರ ವಿಸರ್ಜನೆ ಮಾಡ್ಬೋದು ಅಥವಾ ಬೆಳಗ್ಗೆ ಇಟ್ಟು ಸಂಜೆ ವಿಸರ್ಜನೆ ಮಾಡ್ಬೋದು? ಆ ಒಂದು ವಿಸರ್ಜನೆಯ ಒಂದು ಕ್ರಮವನ್ನ ತಿಳಿಸ್ಕೊಡಿ ಗುರುಗಳು. ಯಾವುದೇ ಒಂದು ಪೂಜೆಗೆ ಯಾವತ್ ಪೂಜಾ ವಸಾನಕಂ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಆವಾಹನೆಯನ್ನು ಮಾಡುತ್ತೇವೆ. ಅಂದರೆ ಎಲ್ಲಿಯವರೆಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇರ್ತೇನೋ ಅಲ್ಲಿಯವರೆಗೆ ನಿನ್ನ ಶಕ್ತಿಯಲ್ಲಿ ಸ್ಥಾಪಿತವಾಗಲಿ ಅಂತ ಸಂಕಲ್ಪವನ್ನು ಮಾಡಿ ಆ ಪೂಜೆ ಮಾಡುವಂಥದ್ದಿರುತ್ತೆ. ಆ ವ್ರತ ಮುಗಿದ ತಕ್ಷಣದಲ್ಲಿಯೇ ಅದನ್ನು ವಿಸರ್ಜನೆ ಮಾಡುವಂತಹ ಕ್ರಮ ಇರುತ್ತೆ. ಈಗ ನೀವು ಹಿಂದಿನಿಂದ ಏನಾದರೂ ನಿಮ್ಮ ಪರಂಪರೆ ಬಂದಿದ್ದಿದ್ರೆ ಅದೇ ದಿನ ಕೂಡ ವಿಸರ್ಜನೆ ಮಾಡಬಹುದು. ಅದಿಲ್ಲದೆ ಇದ್ದರೆ ಮಾರನೇ ದಿನ ಶನಿವಾರ ಅಥವಾ 3 ದಿನ ಇಡುವಂಥದ್ದಾದರೆ ಭಾನುವಾರ ದಿನ ಕೂಡ ವಿಸರ್ಜನೆಯನ್ನು ಮಾಡಬಹುದು. ಹಾಗೆ ಕಲಶವನ್ನು ಸ್ಥಾಪಿಸಿ ಮರುದಿನವೂ ಇಟ್ಟರೆ ಅದಕ್ಕೆ ಮತ್ತೆ ಆ ವಿಧದ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಪಂಚೋಪಚಾರ ಪೂಜೆಯನ್ನಾದರೂ ಕೂಡ ಮರುದಿನ ಮತ್ತೆ ನಾವು ಸಮರ್ಪಣೆಯನ್ನು ಮಾಡಿ ದೀಪ ಹಚ್ಚಿ ಮಂಗಳಾರತಿ ಮಾಡ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪರಂಪರೆ ಹಿಂದಿನಿಂದ ಹೇಗೆ ನಡ್ಕೊಂಡು ಬಂದಿದ್ದೀರಿ ಅನ್ನೋದ್ರ ಮೇಲೆ ನೀವು ಅದೇ ದಿನ ಆದರೂ ಮಾಡಿ, ಅದಿಲ್ಲ ಅಂದರೆ ಶನಿವಾರವಾದರೂ ಮಾಡಿ, ಅದಿಲ್ಲ ಅಂದರೆ ಭಾನುವಾರ ಕೂಡ 3 ದಿನದಲ್ಲಿ ಯಾವ ದಿನ ಕೂಡ ವಿಸರ್ಜನೆಯನ್ನು ಮಾಡಬಹುದು. ಬೆಳಗ್ಗೆ ಮಾಡಬಹುದು ಅಥವಾ ಸಂಜೆ ನೀವು ಆ ಥರ ಮಾಡುವಂಥದ್ದಿದ್ರೆ ರಾಹುಕಾಲದ ಸಮಯವನ್ನು ಬಿಟ್ಟು ಉಳಿದ ಸಮಯವನ್ನು ನೋಡಿ ವಿಸರ್ಜನೆಯನ್ನು ಮಾಡಬಹುದು. ಇನ್ನು ಈ ವರಮಹಾಲಕ್ಷ್ಮಿ ವ್ರತದ ಇನ್ನೇನಾದ್ರೂ ವಿಶೇಷತೆ ಬಗ್ಗೆ ಇದ್ರೆ ತಿಳಿಸಿ ಗುರುಗಳೇ. ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಪತಿವ್ರತಾ ಸ್ತ್ರೀಯರು ಆ ಮಹಾಲಕ್ಷ್ಮಿಯ ಪೂಜೆ ಮಾಡುವಂತಹ ಸಮಯದಲ್ಲಿ 9 ಗಂಟಿನ ಒಂದು ದಾರವನ್ನು ಮಾಡಿ ಮಹಾಲಕ್ಷ್ಮಿಯ 9 ನಾಮವನ್ನು ಹೇಳಿ ಅದಕ್ಕೆ ಪೂಜೆಯನ್ನು ಮಾಡಿ ಅಭಿಮಂತ್ರಿಸಿ ಅದನ್ನು ತಮ್ಮ ಬಲಗೈಗೆ ಕಟ್ಕೊಳ್ತಕ್ಕಂತಹ ಒಂದು ಪದ್ಧತಿ ಇದೆ. ಹಾಗಾಗಿ ಅಂತಹ ಒಂದು ಪೂಜೆ ಮಾಡಿದಂತಹ ಪತಿವ್ರತಾ ಸ್ತ್ರೀಯರು ಆ ದಾರವನ್ನು ಅಭಿಮಂತ್ರಿಸಿ ಅಲ್ಲಿಟ್ಟು ಆ ದಾರವನ್ನು ತಮ್ಮ ಬಲಗೈಗೆ ತಮ್ಮ ಪತಿಯಿಂದ ಅದನ್ನು ಕಟ್ಟಿಸಿಕೊಳ್ಬೇಕು ಎನ್ನುವಂಥದ್ದು ನಿಯಮವಿದೆ. ಇದು ತುಂಬ ವಿಶೇಷವಾಗಿರುವಂಥದ್ದು. ಎಲ್ಲ ಸ್ತ್ರೀಯರು ಕೂಡ ಇದನ್ನು ಹಿಂದೆ ಆಚರಣೆ ಮಾಡ್ತಾ ಇಲ್ಲದೆ ಇದ್ದರೆ ಈ ವರ್ಷದಿಂದ ಅದನ್ನು ಆಚರಣೆ ಮಾಡಿ ಹಳದಿ ದಾರವನ್ನು ಮಾಡಿ ಅದನ್ನು 9 ಗಂಟನ್ನು ಹಾಕಿ ಅದನ್ನು ನಿಮಗೆ ಮಂತ್ರ ಬರದೇ ಇದ್ದರೆ ಮಹಾಲಕ್ಷ್ಮಿಯೈ ನಮಃ ಅಂತ ಲಕ್ಷ್ಮಿಯನ್ನು ಸ್ತುತಿ ಮಾಡಿ 9 ಬಾರಿ ಸ್ತುತಿಯನ್ನು ಮಾಡಿ 1 ಗಂಟೆಗೂ ಅಕ್ಷತೆಯಿಂದ ಪೂಜೆಯನ್ನು ಮಾಡಿ ಆನಂತರ
ಪತಿಯಿಂದ ತಮ್ಮ ಬಲಗೈಗೆ ಅದನ್ನ ಕಟ್ಟಿಸಿಕೊಳ್ಬೇಕಾಗುತ್ತೆ. ಅದೇ ಸಾಮಾನ್ಯವಾಗಿ ನಾವು ಗೌರಿ ಹಬ್ಬದಲ್ಲಿ ಗೌರಿ ದಾರ ಅಂತ ಹೇಳಿ ಕಟ್ಕೋತಾ ಇದ್ವಿ. ಪ್ರತಿ ವ್ರತದಲ್ಲಿಯೂ ಕೂಡ ಇಂತಹ ದಾರವನ್ನ ಕಟ್ಟಿಕೊಳ್ತಕ್ಕಂತಹ ಒಂದು ನಿಯಮ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ವರಮಹಾಲಕ್ಷ್ಮಿ ವ್ರತಾಚರಣೆಯ ಕುರಿತಾಗಿ ಅದರ ಮಹತ್ವದ ಅಂದ್ರೆ ವರಮಹಾಲಕ್ಷ್ಮಿ ವ್ರತಾಚರಣೆಯ ಪೌರಾಣಿಕ ಹಿನ್ನೆಲೆಯ ಕುರಿತಾಗಿ, ವ್ರತವನ್ನ ಆಚರಿಸಬೇಕಾಗಿರುವಂತಹ ವಿಧಿವಿಧಾನಗಳ ಕುರಿತಾಗಿ, ಹಾಗೆ ಪತಿವ್ರತೆಯರು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಗುಣಗಳ ಕುರಿತಾಗಿ ಸಾಕಷ್ಟು ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಹಾಗಾಗಿ ಮಹೇಶ್ ಭಟ್ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ಧನ್ಯವಾದ ಗುರುಗಳೇ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.